ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಹರಿಹರ ನಗರದ ಟೌನ್ ಠಾಣೆ PI RF ದೇಸಾಯಿರವರ ಬೀಳ್ಕೊಡೆ ಸಮಾರಂಭಕ್ಕೆ ದಾವಣಗೆರೆ ಗ್ರಾಮಾಂತರ DYSP BS ಬಸವರಾಜ್ ಹಾಗೂ ಶಾಸಕರಾದ BP ಹರೀಶ್ ಪಾಲ್ಗೊಂಡಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಯುವ ಮುಖಂಡರು, ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ಅಲ್ಲಿ ನನಗೆ ಹರಿಹರ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಕರೆದಿದ್ರು, ನೀನು ಅಲ್ಲಿದೆಯಂತೆ. ನನಗೆ ಯಾವುದೇ ಒಂದು ಕಾರಣದಿಂದ ಐತಲ್ಲ ನಾನು ಬೆಂಗಳೂರಿಗೆ ಹೋಗೋದು ಒಂದು ಬಂದಿದೆ, ಆದ್ದರಿಂದ ಐತಲ್ಲ ನನಗೆ ಬರೋಕ್ಕಾಗಿಲ್ಲ, ನಾನು ಅವ್ರಿಗೆ ಇನ್ನೊಂದು ಸತಿ ಭೇಟಿ ಆಗ್ತೀನಿ ಅಂತಂದು ಹೇಳಿದ್ರು. ಇದೇ ರೀತಿ ಎಲ್ಲ JDS ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಎಲ್ಲರೂ ಕೂಡ ಐತಲ್ಲ ಇವ್ರಿಗೆ ಇಷ್ಟ ಯಾಕೆ ಮಾಡ್ತಾರೆ ಅಂದರೆ ಇವರು ಆ ಥರ ಐತಲ್ಲ ಒಂದು ಹಾನಿಬಲ್ ಅಂತ ಸಿನ್ಸಿಯರ್ ಡ್ಯೂಟಿ ಮಾಡಿದ್ದಾರೆ ಅಂತಂದು ಅದಕ್ಕೋಸ್ಕರ ಐತಲ್ಲ ಇವ್ರಿಗೆ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಐತಲ್ಲ ಇಷ್ಟಪಡ್ತಾರೆ. ಇವರು ಇನ್ನು ಮುಂದೆ ಐತಲ್ಲ ಬೆಳೀಲಿ ಅಂದರೆ ಅಬ್ದುಲ್ ರಹಮಾನ್ ಸಾಹೇಬರು ಇಲ್ಲಿ ಪ್ರೊಫೆಸರಿ PSI ಆಗಿ ಬಂದು ಅವರು ಇವತ್ತು ADGP ಆಗಿದ್ದಾರೆ. ಅದೇ ರೀತಿಯಾಗಿ ಅವರು ಬಿಟ್ಟ ಅಂದರೆ ಕೊನೆಗೆ ರಿಟೈರ್ಡ್ ಸಮಯದಲ್ಲಿ ನಮ್ಮ RF ದೇಸಾಯಿ ಸಾಹೇಬರು ಬಂದರು. ಅಂದರೆ ನಾನು ಅವತ್ತು 97-98ರಲ್ಲಿ ಅವರು ಪ್ರೊಫೆಸರಿ PSI ಬಂದಾಗ ಅವರು ನೋಡಿದ್ದೆ, ಅವ್ರಿಗೆ ADGP ಆಗಿದ್ದಾರೆ. ಅದೇ ರೀತಿ ಇವರು ರಿಟೈರ್ಡ್ ಆಗ್ತಾರೆ. ನಮ್ಮ ಹರಿಹರಕ್ಕೆ ಬಂದರೆ ಯಾರಾಗಲಿ PSI ಅವರು ಕೂಡ DSP ಆಗಿ ರಿಟೈರ್ಡ್ ಆಗಿರೋರು, CPI ಇದಾಗಿದ್ದಾರೆ. ಇದು ಏನೋ CPI ಬಂದರೂ ಕೂಡ DSP ಆಗಿ ASP ಆಗಿ ರಿಟೈರ್ಡ್ ಆಗಿದ್ದಾರೆ. ಆದ್ದರಿಂದ ಅವರಿಗೂ ಹಾಗೂ ಸಾರ್ವಜನಿಕರಿಗೂ ವಂದಿಸುತ್ತಾ, ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ನಾನು ಇನ್ನೇನು ನೀವು ಹೇಳೋದಷ್ಟು ಟೈಮ್ ಹತ್ರ ತಗೊಳೋದೇ ಇಲ್ಲ. ನಮ್ಮ RF ದೇಸಾಯಿ ಸಾಹೇಬರು ಇಷ್ಟು ಜಲ್ದಿ ರಿಟೈರ್ಡ್ ಆಗಬಾರ್ದಿತ್ತು. ಯಾಕಂದರೆ ಅವ್ರು ಹರಿಹರಕ್ಕೆ ಬಂದಮೇಲೆ ಟ್ರಾಫಿಕ್ ವ್ಯವಸ್ಥೆ ಎಲ್ಲದು ಉತ್ತಮವಾಗೈತಿ. ಅವರು ಈ ಸ್ವಲ್ಪ ದಿನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ರೆ ನಮಗೆಲ್ಲ ಖುಷಿ ಇರ್ತಿತ್ತು. ಏನು ಮಾಡ್ತೀರಿ, ಡಿಪಾರ್ಟ್ಮೆಂಟಲ್ಲಿ ಒಂದು ವಯಸ್ಸಿನ ಮಿತಿ ಇದೆ, 60 ವರ್ಷಕ್ಕೆ ರಿಟೈರ್ಡ್ ಆಗ್ಬೇಕಂತಂದ. ಹಂಗಾಗಿ ಅವ್ರು ರಿಟೈರ್ಡ್ ಆಗ್ತಾ ಇದ್ದಾರೆ. ಆಮೇಲೆ ಅವರು ಮುಂದಿನ ಜೀವನ ಉತ್ತಮವಾಗಿರಲಿ, ಚೆನ್ನಾಗಿರಲಿ. ನಿಮ್ಮ ಆದರ್ಶಗಳನ್ನು ಎಲ್ಲ ಬಂದಂಥ ಮುಂದಿನ ಪೊಲೀಸ್ನವರು ಆಚರಣೆ ಮಾಡಲಿ ಅಂತ ಹೇಳ್ತೀನಿ. ನಮ್ಮ ಸುಧಾಕರ್ ಅವರು ಹೇಳಿದರು, ಅವರು ರಾಜಕೀಯಕ್ಕೆ ಹೋಗ್ತಾರಂತಂದು. ಅವ್ರ ಮಾತುಗಳನ್ನು ಕೇಳಿದರೆ ಎಲ್ಲ ಅಧಿಕಾರಿಗಳೇ ಹಾಗೂ ಧರ್ಮ ಗುರುಗಳೇ, ಎದುರುಗಡೆ ಉಮೇಶ್ ಅಂದ್ರೆ ದಾವಣಗೆರೆ ಸಿಂಗಮ್ಮ ಅನ್ನೋರು ಮಾತೇ ಹೊಡ್ತಾರೆ ಏನಂತಂದು ಹೇಳಿ. ಸಿಂಗಮ್ ಕುತ್ಕೊಂಡ್ರಪ್ಪ ಅಂದ್ರೆ ಮಾತು ಕಮ್ಮಿ, ಬರೀ ಗರ್ಜನೆನೇ ಜಾಸ್ತಿ ಇರ್ತಾವೆ. ಆದ್ರೂ ಆ ಸರ್ ಬಗ್ಗೆ ಭಾಳ ಕೇಳಿದ್ದೀನಿ ನಾನು. ಇವತ್ತಿನ ದಿವಸ ಏನು ನಮ್ಮ ದೇಸಾಯಿ ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಐತಲ್ಲ, ನಿಜವಾಗ್ಲೂ ಇವತ್ತು ಬೇಜಾರಾಗ್ತಾ ಇತ್ತು ನಿಮಗೆಲ್ಲರಿಗೂ. ನಾವು ಹರಿಹರದಲ್ಲಿ ಸಾಕಷ್ಟು ಅಧಿಕಾರಿಗಳನ್ನು ನೋಡಿದ್ವಿ ನಾವು. ಇವತ್ತಿನ ದಿವಸ ನಮ್ಮ ಸರ್ದು ನಾವು ಅವ್ರ ಬಗ್ಗೆ ನಾವು ಸ್ಟೇಷನಿಗೆ ಬಂದಾಗ ಅವ್ರು ಎಷ್ಟು ನಮಗೆ ತಿಳಿ ಹೇಳ್ತಿದ್ರು ಅಂದರೆ, ನಮ್ಮ ತಾಲೂಕ್ನಾಗ ಎಜುಕೇಟೆಡ್ ಆದಾರ, ಅನ್ಎಜುಕೇಟೆಡ್ ಆದಾರ, ಬಂದಾಗ ಅವ್ರು ನಿಭಾಯಿಸೋದ ಭಾಳ ಕಷ್ಟ ಆಗಿರ್ತಿತ್ತು. ತೊಗೊಂಡು ಬಂದ್ಬಿಡಾರ, ಬಂದು ಸುಮ್ಮನೆ ಜಾತ್ರೆ ಮಾಡ್ಕೊಂಡು ಕುಂತ್ಬಿಡಾರ. 200-300 ಜನ ಬಂದು ಅವ್ರಿಗೆಲ್ಲ ತಿಳಿ ಹೇಳಿ ಅವ್ರ ಜೊತೆ ಇವ್ರ ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ಬೇಕು. ನಿಜವೂ ಸರ್ ನಮ್ಮ ತಾಲೂಕಿಗೆ, ನಮ್ಮ ಹರಿಹರ ಸಿಟಿಗೆ ನಿಜವೂ ಭಾಳ ಒಂದು ಕ್ರೈಮನ್ನು ಕಂಟ್ರೋಲ್ ಮಾಡ್ಯಾರ ಅಂತಂದೇಳಿ ಈ ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸರ್ ನಮ್ಮದು ಒಂದು ಜಾಸ್ತಿ ವಿಶ್ವಾಸ ಆಗಿದ್ದು ಒಂದು ಬೀಡಾದಿಂದ ಆಗಿದ್ದು. ನಾನು ನೀರು ಕುಡಿಸಿದ್ದು ಅಷ್ಟೇ ಸರಿಗೆ, ಬೀಡ ನಮ್ಮ ಚಮನಾಡು ತಂದು ಕೊಟ್ಟ ನಾನು ಸರಿಗೆ ನೀರು ಕುಡಿಸಿದ್ದು. ಯಾವಾಗಲೂ ಬಂದಾಗೈತೆ ವಿಜಿ ಬೀಡ ತಂದೇನಪ್ಪ ಅಂತ ಕೇಳೋರು. ಭಾಳ ಖುಷಿ ಆಗ್ತೈತಿ. ಸರ್ ಜೀವನದೊಳಗೆ ಮುಂದೆ ಇನ್ನೂ ಮುಂದಿನ ಪೀಳಿಗೆಗೆ, ಮುಂದಿನ ಪೊಲೀಸ್ ಇಲಾಖೆಗೆ ಪ್ರತಿಯೊಬ್ಬರಿಗೂ ಕೂಡ ಇವ್ರ ಮಾರ್ಗದರ್ಶನ ಬೇಕಾಗ್ತೈತಿ. ಆ ದೇವರು ಅದನ್ನು ಕರುಣಿಸಲಿ. ಸಾಹೇಬರಿಗೆ, ದೇಸಾಯಿ ಸಾಹೇಬರು ಮತ್ತು ಅವರ ಕುಟುಂಬದವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಅನಿಸಿಕೆ. ಇಲ್ಲಿ ಕುತ್ಕೊಂಡು ನೋಡಿರೋ ಪ್ರಕಾರ ಶಿಕ್ಷಣ ಕಲಿಸೋದಕ್ಕೆ ಮನೆಯವರಿದ್ದಾರೆ, ಶಿಸ್ತುಬದ್ಧ ಕಲಿಸೋದಕ್ಕೆ ದೇಸಾಯಿ ಸಾಹೇಬರಿದ್ದಾರೆ, ಆರೋಗ್ಯ ಚೆನ್ನಾಗಿಟ್ಕೊಳ್ರಿ ಅಂತ ಹೇಳೋಕ್ಕೆ ಮಗಳಿದ್ದಾರೆ. ಒಂದು ಕುಟುಂಬದಲ್ಲಿ ಸಾಮಾಜಿಕ ಸೇವೆಯನ್ನು ಸಲ್ಲಿಸೋದಕ್ಕೆ ಈ 3 ಜನ ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಮಾಡಬೇಕು ಅನ್ನೋ ಒಂದು
ಏನು ಮಾಡ್ಬೇಕು ಅನ್ನೋದು ತೋರಿಸ್ತಾನಲ್ಲ ನಮ್ಗೆ. ಆ ಥರ ಒಂದು ಮನಸ್ಥಿತಿ ಒಳಗೆ ನಾವು ಈಗ ಕಳೀತದೆ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲರೂ. ಹಾಗಾಗಿ ನನಗೆ ಒಂದು ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ವಂದಿಸ್ತಾ ನಾನು ಚಿಕ್ಕ ಮಾತುಗಳನ್ನು ಮುಗಿಸ್ತೀನಿ. ಬೀಳ್ಕೊಡುಗೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ DSP ಸಾವರಾದಂಥ ಬಸವರಾಜ್ ಸರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಇನ್ಸ್ಪೆಕ್ಟರ್ ಆದಂಥ RF ದೇಸಾಯಿ ಸರ್ ಅವರೇ, ಶ್ರೀಮತಿ ಅವರೇ, ನಮ್ಮ ಸಗರಿ ಸರ್ ಅವರೇ, ನೂರಮ್ಮದ್ ಸರ್ ಅವರೇ, ಹಾಗೂ ಹರಿಹರ ಆರೋಗ್ಯ ಮತ್ತು ಚರ್ಚಾ ಜಾರ್ಜ್ ಸರ್ ಅವರೇ, ನಮ್ಮ ಉಮೇಶ್ ಸರ್ ಅವರೇ, ಹಾಗೂ ಎಲ್ಲ PHS ಅವರುಗಳೇ, ಹರಿಹರದ ನಾಗರಿಕ ಬಂಧುಗಳೇ, ನನ್ನ ನೆಚ್ಚಿನ ಸಿಬ್ಬಂದಿ ಮಿತ್ರರೇ, ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ದೇಸಾಯಿ ಸರ್ ಅವರ ಬೀಳ್ಕೊಡುಗೆ ಭಾಳಷ್ಟು ಬೇಜಾರು ನನಗೆ ಚಮನಾಗ ಆಗ್ತಾಯಿದೆ. ಭಾಳ ಮಾತಾಡಿದ ಚಮನ. ಅದೇ ರೀತಿ ಅವರು ನಮ್ಮ ದೇಸಾಯಿ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ವರ್ಕ್ ಡೆಡಿಕೇಶನ್, ಅವರ ಜೀವನವನ್ನೇ ವರ್ಕಿಗೋಸ್ಕರ ಮುಡುಪಾಗಿಟ್ಟಾರೆ ತಪ್ಪಾಗ್ಲಾರ್ದು. ಅವ್ನು ಬೆಳಗ್ಗೆ ಒಂದು ಸ್ಟೇಟಸ್ ಹಾಕಿದ್ದು ಅವರು ಉಸಿರನ್ನ ವರ್ಕಾಗಿ ಮಾಡ್ಕೊಂಡಿದ್ದಾರೆ. ಅಷ್ಟು ಅವರು ಕರ್ತವ್ಯದ ಮೇಲೆ ಅವರಿಗೆ ಬೆಳಗ್ಗೆ 4:15 ಎದ್ದೇಳ್ತಾರೆ. ಅವರು ಬೆಳಗ್ಗೆ 4:15 ಎದ್ದರೆ ಅವರು ಬರೀ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ವರ್ಕ್. ಕಂಪ್ಯೂಟ್ರಲ್ಲಿ, ಆ ಲ್ಯಾಪ್ಟಾಪಲ್ಲಿ. ಇವತ್ತಿನ ಯಾವ ಹುಡುಗರು ಸಹಿತ ಅವರಷ್ಟು ಕಂಪ್ಯೂಟರ್ ನಾಲೆಡ್ಜ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ತನಿಖೆ ಇಲಾಖೆಯನ್ನು ಅರ್ಧ ಕುಡ್ದಿದ್ದಾರೆ ಅಂದರೆ ತಪ್ಪಾಗ್ಲಾರ್ದು. ಅಷ್ಟು ನಾಲೆಡ್ಜ್ ಇದೆ ಅವರಿಗೆ. ನಿಜವಾಗ್ಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮೇಲಧಿಕಾರಿಗಳು ಬಂದಂಥ ಆದೇಶಗಳು ಇರ್ತವೆ ನಮ್ಮ ಇಲಾಖೆಯಲ್ಲಿ. ಅದು ನಿಮಗೆ ಗೊತ್ತಾಗ್ತದೋ ಇಲ್ಲ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಆದೇಶ ಬಂತು ಅಂದರೆ ಅವತ್ತು ಅದು ಎನಿಕಷ್ಟು ಸಿಬ್ಬಂದಿಯವರಿಗೆ ಹೇಳಿ ಅದು ಆಗಲೇಬೇಕು. ಒಂದು ಉದಾಹರಣೆ, ಒಂದು ಮನೆ ಪೊಲೀಸ್ ಅಂತ ಒಂದು ಆದೇಶ ಬರುತ್ತೆ. ಮನೆ ಪೊಲೀಸ್ ಅಂತ ಆದೇಶ ಬಂದರೆ ಅವರು ಅವತ್ತು ರೋಲ್ ಕಾಲಲ್ಲಿ ಇನ್ನೂ ಎಲ್ಲ ನಮ್ಮ ಡಿಸ್ಟಿಕಲ್ಲಿ ಸ್ಟಾರ್ಟ್ ಮಾಡಿಲ್ಲ, ಆಲ್ಮೋಸ್ಟ್ ಸ್ಟೇಟಲ್ಲಿ ಸ್ಟಾರ್ಟ್